ಬ್ಯಾಂಕಿಂಗ್, ಶಾಪಿಂಗ್, ಟ್ರಾವೆಲಿಂಗ್, ಎಂಟರ್ಟೈನ್ಮೆಂಟ್, ಎಜುಕೇಷನ್ ಹೀಗೆ ದಿನನಿತ್ಯದ ಎಲ್ಲ ಸ್ತರಗಳಲ್ಲಿ ಟೆಕ್ನಾಲಜಿ ನಮ್ಮ ಜೀವನದ ಹಾಸುಹೊಕ್ಕಾಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಸೈಬರ್ ಭದ್ರತೆ ಅಂದರೆ ಸೈಬರ್ ಸೆಕ್ಯುರಿಟಿ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ನಮ್ಮ ವೈಯಕ್ತಿಕ ಮಾಹಿತಿ, ವ್ಯಾವಹಾರಿಕ ಡೇಟಾ ಹಾಗೆ ಆನ್ಲೈನ್ ಸಿಸ್ಟಮ್ಗಳ ಅನಧಿಕೃತ ಪ್ರವೇಶ, ಹ್ಯಾಕಿಂಗ್ ಹಾಗೂ ಇತರ ಸೈಬರ್ ಆಘಾತಗಳಿಂದ ಮತ್ತು ಅಪಘಾತಗಳಿಂದ ರಕ್ಷಿಸುವುದು ಈ ಸೈಬರ್ ಸೆಕ್ಯುರಿಟಿ. ನವೀನ ತಂತ್ರಜ್ಞಾನಗಳು ಮತ್ತು ಇಂಟರ್ನೆಟ್ ಬಳಕೆಯಂತೆ ಸೈಬರ್ ಭದ್ರತೆಗಾಗಿ ಮಾದರಿ ನೀತಿಗಳು ಹಾಗೂ ಟೂಲ್ಗಳನ್ನು ಬಳಸುವುದು ಇಂದಿನ ಅತ್ಯವಶ್ಯಕವಾಗಿದೆ. ನಂಬಿಕೆಯೋಗ್ಯ ಪಾಸ್ವರ್ಡ್ಗಳು, ಎನ್ಕ್ರಿಪ್ಷನ್, ಫೈರ್ವಾಲ್ಗಳು ಮತ್ತು ಆಂತರಿಕ ಹಾಗೂ ಅಂತರ್ಜಾಲ ಅಂದರೆ ಇಂಟ್ರಾ ಆ್ಯಂಡ್ ಇಂಟರ್ನೆಟ್ ವರ್ಕ್ಗಳಲ್ಲಿ ಸುರಕ್ಷತೆಯನ್ನು ಒದಗಿಸುವುದನ್ನು ಈ ಸೈಬರ್ ಸೆಕ್ಯುರಿಟಿ ಒಳಗೊಂಡಿರುತ್ತೆ. ಜೊತೆಗೆ ಹ್ಯಾಕರ್ಗಳಿಂದ ಮುಕ್ತವಾಗಿ ಉಳಿಯೋದಕ್ಕೆ ಸಮರ್ಪಕ ಅಪ್ಡೇಟ್ಗಳನ್ನು ಅನ್ವಯಿಸುವುದು ಮಹತ್ವಪೂರ್ಣವಾಗಿದೆ. ಈ ನಿಟ್ಟಿನಲ್ಲಿ ನವೆಂಬರ್ 30 ಸೈಬರ್ ಸೆಕ್ಯುರಿಟಿ ದಿನದಂದು ಕಂಪನಾಂಕ ಟೆಲಿರೇಡಿಯೋ ವಿಶೇಷ ಸಂವಾದ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಇವತ್ತಿನ ಈ ಸಂವಾದದಲ್ಲಿ ಈ ಎಲ್ಲದರ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ವಿನೋದ್ ಕೃಷ್ಣ MU. ಇವರು ಶೈಕ್ಷಣಿಕ ಮತ್ತು ಉದ್ಯಮದಲ್ಲಿ ದಾರ್ಶನಿಕ ನಾಯಕತ್ವವನ್ನು ವಹಿಸಿಕೊಂಡಿರುವಂತಹ ಮುಂದಾಳು. ಡಾಕ್ಟರ್ ವಿನೋದ್ ಕೃಷ್ಣ ಒಬ್ಬ ಪ್ರಸಿದ್ಧ ಶಿಕ್ಷಣ ತಜ್ಞ ಮತ್ತು ಉದ್ಯಮ ಪರಿಣಿತರಾಗಿದ್ದು, ಕಾರ್ಪೊರೇಟ್ ನಾಯಕತ್ವ, ಉದ್ಯಮಶೀಲತೆ ಮತ್ತು ಶಿಕ್ಷಣವನ್ನು ವ್ಯಾಪಿಸಿರುವ 33 ವರ್ಷಗಳ ವೈವಿಧ್ಯಮಯ ವೃತ್ತಿಪರ ಅನುಭವವನ್ನು ಹೊಂದಿದ್ದಾರೆ. ಕಂಪ್ಯೂಟರ್ ಅಪ್ಲಿಕೇಶನ್ಗಳಲ್ಲಿ ಬಲವಾದ ಅಡಿಪಾಯ ಮತ್ತು ಹಣಕಾಸು, ಮಾರ್ಕೆಟಿಂಗ್ ಮತ್ತು ಕಾರ್ಯತಂತ್ರದ ನಿರ್ವಹಣೆಯಲ್ಲಿ ವ್ಯಾಪಕ ಪರಿಣಿತಿಯೊಂದಿಗೆ ಅವರು ಜ್ಞಾನ ಮತ್ತು ನಾವೀನ್ಯತೆಯ ದಾರಿದೀಪವಾಗಿ ತಮ್ಮನ್ನು ತಾವು ರೂಪಿಸಿಕೊಂಡಿದ್ದಾರೆ. ಪ್ರಸ್ತುತ ಬೆಂಗಳೂರಿನ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ನಲ್ಲಿ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ವಿನೋದ್ ಕೃಷ್ಣ ಅವರು ಸ್ನಾತಕೋತ್ತರ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಲು ತಮ್ಮ ಶೈಕ್ಷಣಿಕ ಅನುಭವ ಮತ್ತು ಪ್ರಾಯೋಗಿಕ ಒಳನೋಟಗಳನ್ನು ಸಂಯೋಜಿಸಿದ್ದಾರೆ. ಡಾಕ್ಟರ್ ವಿನೋದ್ ಕೃಷ್ಣ ಅವರ ಕೊಡುಗೆಗಳು ಶಿಕ್ಷಣ ಕ್ಷೇತ್ರದಲ್ಲಿಯೂ ಬಹಳಷ್ಟಿವೆ. ಅವರು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ BSc ಸೈಬರ್ ಭದ್ರತಾ ಪಠ್ಯಕ್ರಮವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಗುಪ್ತಚರ ಇಲಾಖೆ ಹಾಗೂ ರಾಜ್ಯ ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಪ್ರಮುಖ ಸಂಸ್ಥೆಗಳಿಗೆ ಸೈಬರ್ ಸುರಕ್ಷತೆ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಬನ್ನಿ, ಇಷ್ಟೆಲ್ಲ ಸಾಧನೆಯನ್ನು ಮಾಡಿರುವಂತಹ ಪರಿಣಿತರು ಡಾಕ್ಟರ್ ವಿನೋದ್ ಕೃಷ್ಣ MU ಇವರೊಂದಿಗೆ ನವೆಂಬರ್ 30 ಈ ದಿನ ಸೈಬರ್ ಸೆಕ್ಯುರಿಟಿ ದಿನ ಕಂಪನಾಂಕ ಟೆಲಿ ರೇಡಿಯೋ ವಿಶೇಷ ಸಂವಾದ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ. ರೇಡಿಯೋ ಕಂಪನಾಂಕಕ್ಕಾಗಿ ಈ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ಶ್ರೀ GN ಸುಂದರೇಶ್ ಅವರು. ನಮಸ್ಕಾರ ಸರ್, ಡಾಕ್ಟರ್ ವಿನೋದ್ ಕೃಷ್ಣ ಅವರೇ. ನಮಸ್ತೆ. ತಾವು ಈ ಪ್ರೋಗ್ರಾಮಿಗೆ ಬಂದಿದ್ದಕ್ಕೆ ತುಂಬಾ ಸಂತೋಷ. ಇದು ಸೈಬರ್ ಸೆಕ್ಯೂರಿಟಿ ಇಂಟರ್ನ್ಯಾಷನಲ್ ಡೇ ಇರೋದ್ರಿಂದ ತಮ್ಮಂತ ಅನುಭವಿಗಳ ಮಾತನ್ನ ಬೇರೆಯವರಿಗೆ ತಿಳಿಸೋದ್ರಿಂದ ಜನಗಳಿಗೆ ಒಂದು ಅವೇರ್ನೆಸ್ ಬರುತ್ತೆ. ಇವನ್ ಇನ್ ಟುಡೇಸ್ ವರ್ಲ್ಡ್ ಏನಾಗಿದೆ ಅಂದ್ರೆ ಮಾತೆತ್ತರೆ ಹುಟ್ಟಿದ ಮಗುವಿಂದ ವಯಸ್ಸ 96 ವರ್ಷ 100 ವರ್ಷದವರೆಗೂ ಎಲ್ಲರಿಗೂ ಕಂಪ್ಯೂಟರು, ಲ್ಯಾಪ್ಟಾಪ್, ಫೋನ್ ಅನ್ನೋದು ಒಂದು ದೊಡ್ಡ ನಾನೆಂತೀವಿ ಉಪಯುಕ್ತ ಆಗೋಗಿದೆ ಇವಾಗ. ಬಟ್ ಕೆಲವು ವಿಷಯಗಳು ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ನಿಮ್ಮ ಒಂದು ಸಲಹೆ ಅದಕ್ಕೆ ಬೇಕು. ಅದಕ್ಕೋಸ್ಕರ ನಾವು ಈ ಪ್ರೋಗ್ರಾಮ್ ನ ಅರೇಂಜ್ ಮಾಡ್ಕೊಂಡಿದ್ದೀವಿ. ಸುಸ್ವಾಗತ. ನಮಸ್ತೆ ಸರ್, ಧನ್ಯವಾದಗಳು. ಈ ನ್ಯಾಷನಲ್ ಕಂಪ್ಯೂಟರ್ ಸೆಕ್ಯೂರಿಟಿ ಡೇ ಅಥವಾ ರಾಷ್ಟ್ರೀಯ ಕಂಪ್ಯೂಟರ್ ಭದ್ರತಾ ದಿನ ನವೆಂಬರ್ 30. ಈ ಸಂದರ್ಭದಲ್ಲಿ ನನ್ನನ್ನ ರೇಡಿಯೋ ಕಂಪನಾಂಕದವರು ಒಂದು ಕಂಪ್ಯೂಟರ್ ಭದ್ರತೆ ಅಥವಾ ಸುರಕ್ಷತೆ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಅಂತ ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹೇಳಿ ಸರ್. ಸೊ ಮೊದಲನೇದಾಗಿ ಯಾರ ಹತ್ರ ನೋಡಿದ್ರು ನಾನು ಹೇಳ್ದಂಗೆ ಲ್ಯಾಪ್ಟಾಪು, ಫೋನು, ಕಂಪ್ಯೂಟರ್ಗಳು ಎಲ್ಲ ಇದ್ದೇ ಇರುತ್ತೆ. ಸೊ ಈ ಹೊಸದಾಗಿ ಈಗ ಏನಾಗಿದೆ ಅಂದ್ರೆ ಎಲ್ಲಾರ ಕೈಲೂ ಈ ಹಾರ್ಡ್ವೇರ್ ಇರೋದ್ರಿಂದ ಮೊದಲನೇದಾಗಿ ಹಾರ್ಡ್ವೇರ್ ಇಂದ ಶುರು ಮಾಡಿದ್ರೆ ಯಾವ ತರ ಇದನ್ನ ಸೇಫ್ ಆಗಿ ಉಪಯೋಗಿಸ್ಬೋದು. ಯಾಕಂದ್ರೆ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಈ ಹಾರ್ಡ್ವೇರ್ ಕೈಗೆ ಸಿಗೋದ್ರಿಂದ ಅದನ್ನ ಆಪರೇಟ್ ಮಾಡಕ್ಕೆ ಬರ್ದೆಲ್ಲ ಇದ್ದಾಗ
ಅದ್ರದ್ದು ಏನಂತಾರೆ, ಅದ್ರದ್ದು ಎಫೆಕ್ಟ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದ್ರ ಬಗ್ಗೆ ನಿಮ್ದು ಒಂದೆರಡು ಮಾತುಗಳು ಶುರು ಮಾಡೋದು ಸರ್. ಅದಕ್ಕೆ ಶುರು ಮಾಡೋದಕ್ಕೆ ಅದೇ, ಈಗ ಒಂದ್ ಸ್ವಲ್ಪ ನಾವು ಹಿಸ್ಟ್ರಿಗೆ ಹೋದ್ರೆ ಪರ್ಸನಲ್ ಕಂಪ್ಯೂಟರ್ ಅಂತ ಬರುತ್ತೆ. ಈಗ ನೀವು ಹಾರ್ಡ್ವೇರ್ ಅಂತ ಮಾತಾಡ್ತಿರುವಾಗ ನಾವು ಹಾರ್ಡ್ವೇರ್ ಅನ್ನೋ ಪದ ಬಂದ ತಕ್ಷಣ ನಾವು ಕಂಪ್ಯೂಟರ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಆದ್ರೆ ನಮ್ಮ ಈ ದೈನಂದಿನ ಬಳಕೆ ಹೆಚ್ಚಾಗಿ ಮೊಬೈಲ್ ಕಡೆಗೆ ಇದೆ. ಎಲ್ಲರೂ ಮೊಬೈಲ್ ಅಲ್ಲೇ ಎಲ್ಲಾನು ಮಾಡೋವಂಥದ್ದಾಗೋಗಿದೆ ಈಗ. ಬಟ್ ಅದಕ್ಕೆ ಹಾರ್ಡ್ವೇರ್ಗೆ ನಾನು ಪೂರಕವಾಗಿ ಹೇಳಬೇಕು ಅಂದ್ರೆ 1971 1971 ಫಸ್ಟ್ ಒಂದು ಏನದು ಕ್ಯಾನ್ ಬ್ಯಾಕ್ 1 ಅಂತ ಒಂದು ಕಂಪ್ಯೂಟರ್ ಪರ್ಸನಲ್ ಕಂಪ್ಯೂಟರ್ ಆಗಿ ಬಂತು. ಅದಾಗಿ 10 ವರ್ಷ ಆದ್ಮೇಲೆ IBM ಅವ್ರದ್ದು ಫಸ್ಟ್ ಬಂದಿರೋದು PC. ಅದು 12th August 1981. ಸೊ ಫಸ್ಟ್ PC ಪರ್ಸನಲ್ ಕಂಪ್ಯೂಟರ್ ಬಂದಿದ್ದು 16 KB ರ್ಯಾಮ್ ಇಟ್ಕೊಂಡು ಅದರಲ್ಲಿ ವಿಸಿ ಕ್ಯಾಲ್ಕ್ ಅಂತ ಒಂದು ನ್ಯೂಮರಿಕಲ್ ಅಪ್ಲಿಕೇಶನ್ ಮತ್ತೆ ಈಸಿ ರೈಟರ್ ಅಂತೇಳಿ ಟೈಪ್ ಮಾಡೋದಕ್ಕೊಂದು ಅಪ್ಲಿಕೇಶನ್ ಇತ್ತು. ಆ ರೀತಿಯಾಗಿ ಬಂದಂತ ಪರ್ಸನಲ್ ಕಂಪ್ಯೂಟರ್ ಇವತ್ತು ನಮ್ಮ ಅಷ್ಟಷ್ಟು ದೊಡ್ಡದಾಗಿದ್ದಂತ ಒಂದು, ಈಗ ನಮ್ಮ ಎಲ್ಲರ ಕೈಯಲ್ಲೂ ಇರೋ ಹಂಗೆ ಫೋನ್ ಆಗ್ಬಿಟ್ಟಿದೆ ಎಲ್ಲ ಇದ್ರಲ್ಲೇ ಎಲ್ಲ ಅಡಕವಾಗ್ಬಿಟ್ಟಿದೆ. ನಾವು ಅಲ್ಲಿ ಏನು ಮಾಡ್ತಾ ಇದ್ವು ಅದ್ರ ಜೊತೆಗೆ ಬೇಕಾದಷ್ಟು ನಮ್ಮ ಇತರೆ ಚಟುವಟಿಕೆಗಳನ್ನ ಕೂಡ ಎಲ್ಲಾನು ಇದ್ರೊಳಗಡೆ ಮಾಡ್ಕೊಡೋ ತರ ಮಾಡ್ಬಿಟ್ಟಿದ್ದಾರೆ. ಸೊ ಹಾರ್ಡ್ವೇರ್ ಅಂದಾಗ ನಮ್ಗೆ ಅದೇ ಒಂದು ನಿಮ್ಮ ಈಗಿನ ಜನರೇಷನ್ ಎಲ್ಲ ಲ್ಯಾಪ್ಟಾಪ್, ಕಾಲೇಜಿಗೆ, ಸ್ಕೂಲ್ಗೆ, ಈ ಆನ್ಲೈನ್, ಈ ಕೋವಿಡ್ ಆದ ನಂತರ ಆನ್ಲೈನ್ ಬಂದ ತಕ್ಷಣ ಎಲ್ಲ ಎಜುಕೇಶನ್ ಎಲ್ಲಾರ ಮನೆಗಳಲ್ಲೂ ಲ್ಯಾಪ್ಟಾಪ್, ಕಂಪ್ಯೂಟರ್ ತಗೊಳ್ಳೋದು ಒಂದು ಕಾಮನ್ ಕೂಡ ಈಗ ಲ್ಯಾಪ್ಟಾಪ್ ಅಲ್ಲಿ ಸ್ಕೂಲ್ ಫ್ರಮ್ ಹೋಮ್ ಆಗೋಗಿತ್ತು ಆ ಟೈಮಲ್ಲಿ. ಹೌದು 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 ಹೌದು. ಸೊ ಹಾಗಾಗಿ ಎಲ್ಲರೂ ಈ ಒಂದು ಕಂಪ್ಯೂಟರ್ ಹಾರ್ಡ್ವೇರ್ ಅಂದ್ರೆ ಅದಕ್ಕೆ ಬೇಕಾದಂತದ್ದೇನು ನಾವು ಕೊಡುವಂತ ಒಂದು ಇನ್ಸ್ಟ್ರಕ್ಷನ್ ತಗೋಬೇಕು, ಪ್ರಾಸೆಸ್ ಮಾಡ್ಬೇಕು, ಸ್ಟೋರ್ ಮಾಡ್ಬೇಕು, ಅದನ್ನ ರಿಟ್ರೀವ್ ಮಾಡ್ಬೇಕು, ಅದರಿಂದ ಔಟ್ಪುಟ್ ಬರ್ಬೇಕು. ಈ ರೀತಿ ಇನ್ಪುಟ್, ಪ್ರಾಸೆಸ್, ಔಟ್ಪುಟ್ ಅನ್ನೋದನ್ನ ಎಲ್ಲರೂ ಬಳಸ್ತಾ ಇದ್ರು. ಹಾಗೆ ಆಸ್ ದ ಟೈಮ್ ಗೋಸ್ ಬೈ ಅನ್ನೋ ತರ ಈಗ ಮುಂದುವರೆದಾಗೂ ತಂತ್ರಜ್ಞಾನದ ಒಂದು ಬೆಳವಣಿಗೆ ಅಂತ ಹೇಳ್ಬೋದು, ಅಥವಾ ಅದರದ ಪ್ಲಸಸ್ ಬಗ್ಗೆ ಮಾತಾಡ್ತಾ ಹೋದ್ರೆ ನೆಗೆಟಿವ್ ತುಂಬಾ ಇದೆ. ಲೇಜಿ ಪರ್ಸನ್ ಹಿ ವಿಲ್ ಡು ಇಟ್ ಇನ್ ದ ಈಸಿಯೆಸ್ಟ್ ವೇ ಅಂತ. ಸೊ ಹೌದು ಹೌದು ಹೌದು. ಹಾಗಾಗಿ ಎಲ್ಲದನ್ನು ನಾವು ಪೂರ್ತಿ ನಮ್ಮ ಜೀವನನೇ ಸಮರ್ಪಿಸಿಬಿಟ್ಟಿದೀವಿ ಅನ್ಸುತ್ತೆ ಈಗ ಲ್ಯಾಪ್ಟಾಪ್ ಗಳಿಗೆ. ಈ ದೃಷ್ಟಿಯಿಂದ ಕಾಮನ್ ಆಗಿ ಹೇಳೋದಾದ್ರೆ ನಾವು ಒಂದು ಆಂಟಿವೈರಸ್ ಸಾಫ್ಟ್ವೇರ್ ಅನ್ನೋದು ಒಂದು ಮೋಸ್ಟ್ ಕಾಮನ್ ಬೇಕು. ಈಗ ಯಾವುದೇ ಒಂದು ನಿಮ್ಮ ಲ್ಯಾಪ್ಟಾಪ್ ಆಗ್ಲಿ ಅಥವಾ ಡೆಸ್ಕ್ಟಾಪ್ ಕಂಪ್ಯೂಟರ್ ಆಗ್ಲಿ ಅಥವಾ ನಿಮ್ಮ ಮೊಬೈಲ್ ಆಗ್ಲಿ, ಅದು ಕೆಲಸ ಮಾಡ್ಬೇಕಾದ್ರೆ ಮನುಷ್ಯರು ಕೊಡುವಂತ ಇನ್ಸ್ಟ್ರಕ್ಷನ್ ಅನ್ನ ಅದಕ್ಕೆ ಮಿಷಿನಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಅದಕ್ಕೊಂದು ಆಪರೇಟಿಂಗ್ ಸಿಸ್ಟಮ್ ಅಂತ ಆಪರೇಟಿಂಗ್ ಸಿಸ್ಟಮ್ ಬಂದಿರುತ್ತೆ. ಮತ್ತೆ ಕೆಲವೆಲ್ಲ ಪ್ರೊಡಕ್ಟಿವಿಟಿ, ನಮ್ಮ ದೈನಂದಿನ ಕೆಲಸಕ್ಕೆ ಬೇಕಾಗುವಂಥದ್ದೆಲ್ಲ ಅದ್ರಲ್ಲಿ ಆಲ್ರೆಡಿ ಹಾಕಿರ್ತಾರೆ. ಈಗ ಲ್ಯಾಪ್ಟಾಪ್ ತಗೊಂಡ್ರೆ ಕೆಲವೆಲ್ಲ ಪ್ರೀ ಲೋಡೆಡ್ MS ಆಫೀಸ್ ಅಂತ, ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋದ್ರಲ್ಲಿ ನಿಮ್ಗೆ ಮೈಕ್ರೋಸಾಫ್ಟ್ ವರ್ಡ್, ಮೈಕ್ರೋಸಾಫ್ಟ್ ಎಕ್ಸೆಲ್, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅನ್ನೋಂಥ ಬೇಸಿಕ್ ಆಫೀಸ್ ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಬೇಕಾಗಂಥದ್ದೆಲ್ಲ ಅದರಲ್ಲಿರುತ್ತೆ. ಜೊತೆಗೆ ಆಂಟಿ ವೈರಸ್ ಒಂದು ಹಾಕೊಳ್ಳೋದು ಒಳ್ಳೇದು. ಕೆಲವು ಬ್ರಾಂಡೆಡ್ ಲ್ಯಾಪ್ಟಾಪ್ಗಳು ತಗೊಳ್ಳುವಾಗ ಸಬ್ಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ಈ ಆಂಟಿ ವೈರಸ್ ಕಂಪನಿಗಳಾದಂತ ಮ್ಯಾಕ್ಆಫಿ ಇರ್ಬೋದು, ನಾರ್ಟನ್ ಇರ್ಬೋದು, ಕ್ಯಾಸ್ಪರ್ಸ್ಕಿ ಇರ್ಬೋದು, ಅವುಗಳ ಒಂದು ಇದಿರುತ್ತೆ ಅದರಲ್ಲಿ. ಜೊತೆಗೆ ಅಡೋಬ್ ಕಂಪ್ನಿಯ PDF ಏನು ನಿಮ್ಗೆ ಪ್ರಿಂಟರ್ ಡೆಫಿನಿಷನ್ ಫೈಲ್ ಅನ್ನ ಒಂದು ಓದೋ ಅಂತದ್ದು, ಪ್ರಿಂಟ್ ಮಾಡೋ ಅಂತದ್ದು ಇರುವಂತ ಒಂದು ಅವಶ್ಯಕತೆ ಇರುವಂತದ್ದು. ಮತ್ತೆ ಬೇರೆ ಬೇರೆ ಕ್ರಿಯೇಟಿವ್ ಜನಗಳಿಗೆ ಕ್ಯಾನ್ವಾ ಅಂತ ಒಂದು ಈಗ AI ಟೂಲ್, ಕೃತಕ ಬುದ್ಧಿಮತ್ತೆಯನ್ನ ಉಪಯುಕ್ತವಾಗಿ ಬಳಸೋದಕ್ಕೆ ಒಂದು ಎಕ್ಸಾಂಪಲ್ ಕ್ಯಾನ್ವಾ. ನೀವು ಕೆಲವು ಕಡೆ ಅದರ ಅಡ್ವರ್ಟೈಸ್ಮೆಂಟ್ ನೋಡಿರ್ಬೋದು, ಸ್ವಲ್ಪ ವಿಸ್ತಾರವಾದ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇದೆ ಕ್ಯಾನ್ವಾದ್ದು, ಯಾವ ರೀತಿ ಎಲ್ಲಾ ಕೆಲಸಗಳಿಗೆ ನೀವು ಕ್ಯಾನ್ವಾ ಬಳಸಬಹುದು ಅಂತ ಹೇಳಿ. ಸೊ ನಾನೇನಾದ್ರೂ ಬ್ರ್ಯಾಂಡ್ ಅಂಬಾಸಿಡರ್ ಅಲ್ಲ, ಆದ್ರೂ ಕೂಡ ಅದನ್ನ ಉಪಯೋಗಿಸ್ತೀನಿ. ಹಾಗಾಗಿ ಅದು ತುಂಬಾ ಒಂದು ಉಪಯುಕ್ತವಾದಂತ ಒಂದು ಟೂಲ್ ಕಂಪ್ಯೂಟರ್ ಯೂಸ್ ಮಾಡೋದಕ್ಕೆ. ಮತ್ತೆ ಈ ಫೈಲ್ಗಳನ್ನ ಇದನ್ನ ಬೇರೆಯವ್ರಿಗೆ ಹಂಚ್ಬೇಕಾದ್ರೆ ಅಥವಾ ಕಳ್ಸ್ಕೊಡ್ಬೇಕಾದ್ರೆ ಅದನ್ನ ಅದರ
ಸ್ಥಳನ ಕಮ್ಮಿ ಮಾಡ್ಬೇಕಾದ್ರೆ ಅದರ ಸೈಜ್, ಅದರ ಓವರ್ ಆಲ್ ಗಾತ್ರವನ್ನ ಕುಗ್ಗಿಸೋದಕ್ಕೆ ನಾವು ಜಿಪ್ ಫೈಲ್ಸ್ ಯೂಸ್ ಮಾಡ್ತೀವಿ. ಸೊ ಆ ಜಿಪ್ಪಿಂಗ್ ಅಂಡ್ ಅನ್ಜಿಪ್ಪಿಂಗ್ ಒಂದು ಸಾಫ್ಟ್ವೇರ್ ಒಂದು ಅವಶ್ಯಕವಾಗಿರುತ್ತೆ. ಸೊ ಆದಷ್ಟು ಒಂದು ಹಾರ್ಡ್ವೇರ್ ಅಲ್ಲಿ ಇದ್ರೆ ಒಳ್ಳೇದು. ಮೊಬೈಲ್ ಅಲ್ಲಿ ಆದಷ್ಟು ಬಂದಿರುತ್ತೆ, ಲ್ಯಾಪ್ಟಾಪ್ ತಗೊಂಡಾಗ ಅದಕ್ಕೆ ಆ ರೀತಿಯಾಗಿ ಹಾಕೊಳ್ಬೇಕು. ಅದು ಸೆಕ್ಯೂರಿಟಿಗೆ ಹೆಲ್ಪ್ ಮಾಡುತ್ತೆ, ಏನೋ ಒಂದು ಅಟ್ಯಾಕ್ ಆಗ್ತದೆ. ಹೌದು, ಸೆಕ್ಯೂರಿಟಿಗೆ ಮುಖ್ಯವಾಗಿ ಸರ್ ಆಂಟಿವೈರಸ್ ಒಂದು ಇರಲೇಬೇಕು. ಆಮೇಲೆ ನಿಮ್ಮ ಎಲ್ಲಾ ಪಾಸ್ವರ್ಡ್ಗಳು ಆದಷ್ಟು ನಿಮ್ಮ ಹೆಸರು 1 2 3 ಕಾಮನ್ ಪಾಸ್ವರ್ಡ್ ಅಥವಾ ಪಾಸ್ವರ್ಡ್ 1 2 3 ಅಥವಾ 1 2 3 4 5 6 7 ಈ ರೀತಿಯಾದಂತಹ ಸುಲಭವಾಗಿ ಮನುಷ್ಯರಿಗೆ ಅದನ್ನ ಊಹೆ ಮಾಡೋದು ಸುಲಭ. ಈಗ AI ಬಂದಿರೋದ್ರಿಂದ ಈ ಯಾರು ನಿಮ್ಮನ್ನ ಈಗ ಮೋಸ ಮಾಡ್ಬೇಕು ಅಂತಿರೋರು ಹ್ಯಾಕರ್ಸ್ಗಳು, ಅವರು ಅವರ ಬುದ್ಧಿ ಕೆಲಸ ಕೊಡೋದೇ ಇಲ್ಲ. ಅವ್ರ ಹತ್ರ ಎಲ್ಲಾ ರೀತಿಯ ಟೂಲ್ಸ್ ಇರುತ್ತೆ. ಸೊ ಅವರು AI ಎಲ್ಲ ಬಳಸಿಬಿಟ್ಟು ನಿಮ್ಮ ಪಾಸ್ವರ್ಡ್ ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬಿಡ್ತಾರೆ. ಸೊ ಆದಷ್ಟು ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ನಂಬರ್ಸು, ಸಿಂಬಲ್ ಎಲ್ಲ ಮಿಕ್ಸ್ ಆಗಿರುವಂತದ್ದನ್ನ ನೀವು ನೆನ್ಪಿಟ್ಕೊಳ್ಬೇಕಾದಂಥದ್ದನ್ನ, ಅಥವಾ ನಿಮ್ಮ ನೇಟಿವ್ ಭಾಷೆದನ್ನೇ ನೀವು ಪಾಸ್ವರ್ಡ್ ಎಲ್ಲ ಇಂಗ್ಲಿಷ್ ಅಲ್ಲೇ ಕೊಡ್ಬೇಕು ಅಂತ. ಕಂಪ್ಯೂಟರ್ಗೆ ಇಂಗ್ಲಿಷ್ ಆಗ್ಲಿ ಕನ್ನಡ ಆಗ್ಲಿ ಯಾವ್ದಾದ್ರು ಆಗ್ಲಿ ಕಂಪ್ಯೂಟರ್ಗೆ ಅರ್ಥ ಆಗೋದು 0 ಮತ್ತು 1. ಸೊ ಹಾಗಾಗಿ ನೀವು ಕನ್ನಡದ ಯಾವ್ದೋ ಒಂದು ಶಬ್ದನ ನೀವು ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿ ಅದನ್ನ ಪಾಸ್ವರ್ಡ್ ಆಗಿ ಬಳಸ್ಬೋದು. ಸೊ ಹಾಗಾಗಿ ಅದು ಗೆಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ನೀವು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ ಪಾಸ್ವರ್ಡ್ಗಳ ಬಗ್ಗೆ. ಪ್ರೊಟೆಕ್ಷನ್ಗೆ ಒಂದು ಆಂಟಿವೈರಸ್ ಸಾಫ್ಟ್ವೇರ್, ಇನ್ನೊಂದು ಪಾಸ್ವರ್ಡ್ಗಳು ಅಂತ ಬಂದಾಗ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಎಲ್ಲಾ ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ ಆಗ್ಲಿ ಏನೇ ಆದ್ರೂ ನಾವು ಮೊಬೈಲ್ ನಲ್ಲಿ ಮಾಡ್ತೀವಿ, ನೀವೇ ಮೊದಲು ಹೇಳ್ದಾಗೆ. ಸೊ ಈಗ ಏನಾಗಿದೆ, ಯಾರು ಬ್ಯಾಂಕಿಗೆ ಹೋಗಲ್ಲ, ಎಲ್ಲ ಮೊಬೈಲ್ ಅಲ್ಲಿ ಕೆಲಸ ಆಗತ್ತೆ. ಅಂತ ಸಮಯದಲ್ಲಿ ಬ್ಯಾಂಕಿಂದ ಈ ಅಪ್ಲಿಕೇಶನ್ಸ್ ಎಲ್ಲ ನಿಮ್ ಪ್ರಕಾರ ಲ್ಯಾಪ್ಟಾಪ್ ಅಲ್ಲಿ ಮಾಡೋದು ಒಳ್ಳೇದಾ ಅಥವಾ ಫೋನ್ ಅಲ್ಲಿ ಮಾಡಿದ್ರು ನಡೆಯತ್ತಾ? ಮಾಡುವಾಗ ಏನು ಸೆಕ್ಯೂರಿಟಿ ಫೀಚರ್ಸ್ ಏನು ನಾವು ಅದನ್ನ ಅಡಾಪ್ಟ್ ಮಾಡ್ಕೋಬೇಕು ಈ ತರ? ಬಿಕಾಸ್ ಯಾವ ಟೈಮ್ ಬೇಕಾದ್ರೂ ಫೋನ್ ಕಳೆದೋಗ್ಬೋದು ಅಥವಾ ಏನಾದ್ರು ಹಾಳಾಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಅಂತ ಟೈಮಲ್ಲಿ ನಮ್ದು ಇನ್ಫಾರ್ಮೇಶನ್ ಎಲ್ಲ ಕಳೆದೋಗೋ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಯಾವುದೇ ರೀತಿಯ ಈ ಹಣಕಾಸು ವ್ಯವಹಾರ ಇರ್ಬೋದು, ಮತ್ತೆ ನಿಮ್ಮ ಇಮೇಲ್ ವ್ಯವಹಾರ, ಅದಕ್ಕೆ ಈಗ ಇಮೇಲ್ ಅಕೌಂಟ್ ಎಲ್ಲೇ ಇದ್ರು ಕೂಡ ಆದಷ್ಟು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನ ಬಳಸ್ಕೊಳ್ಳೋದು ಸುರಕ್ಷತೆಗೆ ಬಹಳ ಮುಖ್ಯವಾದ ಒಂದು ಏನ್ ಹೇಳ್ತಾರೆ, ಅದು ಒಂದು ಮುಖ್ಯವಾದ ಕ್ರಮ ನೀವು ಕೈಗೊಳ್ಳಲೇಬೇಕಾದದ್ದು. ನೀವು ಲ್ಯಾಪ್ಟಾಪ್ ಅಲ್ಲಾಗ್ಲಿ ಅಥವಾ ಮೊಬೈಲ್ ಅಲ್ಲಾಗ್ಲಿ ನಿಮ್ಮ ಬ್ಯಾಂಕಿಂಗ್ ಅಪ್ಲಿಕೇಶನ್ ಬಳಸಬಹುದು. ಮೊಬೈಲ್ ಅಲ್ಲಿ ನೀವು ಬ್ಯಾಂಕಿನ ಅಥೆಂಟಿಕ್ ಸೋರ್ಸ್ ಇಂದನೇ ಡೌನ್ಲೋಡ್ ಮಾಡಿಕೊಂಡು, ಅಂದ್ರೆ ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ ಇರ್ಬೋದು ಅಥವಾ ಆಪ್ ಸ್ಟೋರ್ iOS ಅದರ ಅಥೆಂಟಿಕೇಟೆಡ್ ಅಪ್ಲಿಕೇಶನ್ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಅದನ್ನ ನಿಮ್ಮ ಬ್ಯಾಂಕ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನ ನೀವು ನೋಂದಣಿ ಮಾಡ್ಕೊಂಡಿದ್ರೆ, ರಿಜಿಸ್ಟರ್ ಮಾಡಿಕೊಂಡು ಬಳಸಿದ್ರೆ ಏನೂ ತೊಂದರೆ ಇಲ್ಲ. ಅಲ್ಲೂ ಕೂಡ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಬಹಳ ಮುಖ್ಯ. ನಿಮ್ಮ ಮೊಬೈಲ್ ಫೇಸ್ ರೀಡಿಂಗ್ ಇದ್ರೆ ಪಾಸ್ವರ್ಡ್ ಗಿಂತ ಫೇಸ್ ರೀಡಿಂಗ್ ಇಂದ ನಿಮ್ಮ ಮುಖ ಇದರಿಂದ, ಈಗ ನಾನು ಕೊಟ್ಟಿದ್ರೆ ನಾನು ಕನ್ನಡಕ ತೆಗೆದು ಅದ್ರ ಹೋದ್ರೆ ಅದು ರೆಕಗ್ನೈಸ್ ಮಾಡಲ್ಲ. ನಾನು ಬೇರೆ ಯಾವ್ದೋ ಕೂಲಿಂಗ್ ಗ್ಲಾಸ್ ಹಾಕೊಂಡು ಅದ್ರ ಹೋದ್ರೆ ಅದು ರೆಕಗ್ನೈಸ್ ಮಾಡಲ್ಲ. ಸೊ ಅಷ್ಟು ಒಂದು ಇದಿದೆ ಅದರಲ್ಲಿ, ಸಾಫ್ಟ್ವೇರ್ ಅಲ್ಲಿ, ತಂತ್ರಾಂಶದಲ್ಲಿ ಅದೆಲ್ಲ ಅಡಕ ಆಗಿರೋದ್ರಿಂದ ಅಷ್ಟು ಸೆಕ್ಯೂರಿಟಿ ಇರುತ್ತೆ. ಆದ್ರೆ ಮೊಬೈಲ್ ಆಪ್ ಅನ್ನ ಬಳಸಿ ನಾವು ಬ್ಯಾಂಕಿಂಗು ನಮ್ಮ ಸುಲಭಕ್ಕೆ ಮಾಡ್ಕೋತೀವಿ. ಆದಷ್ಟು ನೀವು ಬ್ಯಾಂಕಿಂಗ್ ಕೆಲಸಗಳನ್ನ ಲ್ಯಾಪ್ಟಾಪ್ ಇಂದ ಮಾಡಿದ್ರೆ ನಿಮ್ಗೆ ಅಡಿಷನಲ್ ಸೆಕ್ಯೂರಿಟಿ ಫೀಚರ್ಸ್ ಸಿಗುತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ನನ್ನ ಪ್ರಕಾರ ಈ ಬೇರೆದೆಲ್ಲ ನೀವು ಯಾರಿಗಾರು ಹಣ ವರ್ಗಾವಣೆ ಮಾಡೋದಿರ್ಬೋದು ಅಥವಾ ಇನ್ನೊಂದೇನೋ ಕೆಲಸ ಕಾರ್ಯ ಇರ್ಬೋದು, ಅಪ್ಲೈ ಮಾಡೋದಿರ್ಬೋದು, ಅದನ್ನೆಲ್ಲ ನೀವು ಆನ್ಲೈನ್ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಸೌಲಭ್ಯ ನಿಮ್ಮ ಬ್ಯಾಂಕಿಂದ ತಗೊಂಡು ಮಾಡಿದಾಗ ನೀವು ಅಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗಿಗೆ ಒಬ್ರು ನೋಂದಾಯಿತ ಖಾತೆದಾರರಾಗಿರ್ತೀರಾ. ಹಾಗಾಗಿ ನಿಮಗೆ ಏನೇ ಪ್ರಾಬ್ಲಮ್ ಆದ್ರೂ ಬ್ಯಾಂಕ್ನವ್ರ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ ಅಲ್ಲಿ. ಸೊ ನೆಟ್ವರ್ಕ್ ಸರಿಯಾಗಿ ಕನೆಕ್ಟಿವಿಟಿ ಎಲ್ಲ ಇರ್ಬೇಕಾಗುತ್ತೆ. ಹೌದು. ಸೊ ಎರಡರಲ್ಲೂ ಮಾಡ್ಬೋದು. ಅಂದ್ರೆ ಏನು ಅಂದ್ರೆ ಆಪ್ಸ್ ನ ನಾವು ಡೌನ್ಲೋಡ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಅದು ಮುಖ್ಯವಾದ ವಿಷಯ. ಮತ್ತೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂದ್ರೆ ಒಂದು ನಿಮ್ಗೆ SMS ಬರುತ್ತೆ, ಇನ್ನೊಂದು ನಿಮ್ ಮುಖ ಪರಿಚಯದಿಂದ ಆಗ್ಬೋದು, ಫಿಂಗರ್ ಪ್ರಿಂಟ್ ಇಂದ ಆಗ್ಬೋದು. ಅದು 2 ಫ್ಯಾಕ್ಟರ್ ಅಥೆಂಟಿಕೇಶನ್, ಅದೆರಡು ಮಾಡ್ಲೇಬೇಕಾಗುತ್ತೆ. ಹೌದು. ಸೊ ಈ ಇದಕ್ಕೆ ಸಂಬಂಧಪಟ್ಟಂತೆ ಇವಾಗ
ಈಗ ಕೆಲವರಿಗೆ ಏನಾಯ್ತು, ಎಲ್ಲ ಅಪ್ಲಿಕೇಶನ್ಸ್ ನನ್ಗೆ ಒಬ್ರು ಗೊತ್ತಿದ್ದಾರೆ, ಅವರು ಲ್ಯಾಪ್ಟಾಪ್ ಯೂಸ್ ಮಾಡೋದು, ಎಲ್ಲ ಫೋನಲ್ಲಿ ಮಾಡ್ತಾರೆ, ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ ಆಗಲಿ, ಇಮೇಲ್ ಆಗಲಿ ಎಲ್ಲ. ಎಷ್ಟೋ ಸಮಯ ನಾನು ಹೇಳಿದಾಗೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ, ಅಥವಾ ಒಡೆದೋಗೋ ಚಾನ್ಸಸ್ ಇರುತ್ತೆ, ಹಾಳಾಗೋ ಚಾನ್ಸಸ್ ಇರುತ್ತೆ ನಮ್ಮ ಹತ್ರ ಇರೋ ಡಿವೈಸ್ಗಳು. ಅಂತ ಟೈಮಲ್ಲಿ ನಮ್ಮ ಯೂಸರ್ಸ್ ಏನು ಪ್ರಿಕಾಷನ್ಸ್ ತಗೋಬೇಕು, ಈ ತರ ಆದಾಗ ಏನ್ ಮಾಡ್ಬೋದು, ಅದಕ್ಕೆ ನಿಮ್ ಸಲಹೆ ಏನ್ ಸರ್? ನೀವು ಮೊಬೈಲಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್, ಬ್ಯಾಂಕಿಂಗ್ ಅಪ್ಲಿಕೇಶನ್ ಎಸ್ಪೆಷಲಿ, ಲಾಗ್ಔಟ್ ಆಗೋದು ಬಹಳ ಮುಖ್ಯ. ಕೆಲವುದು ಹಳೆ ಅಪ್ಲಿಕೇಶನ್ಗಳನ್ನ ಅಪ್ಡೇಟ್ ಮಾಡ್ತಾ ಇರಬೇಕು. ಯಾಕೆಂದ್ರೆ ಮೊದಲು ಬಂದ ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ ಏನಿದೆ ಅವುಗಳಲ್ಲಿ ಲಾಗ್ಔಟ್ ಇಲ್ಲದೆ ಇದ್ರು ಅದು ಹಾಗೆ ಇರ್ತಾ ಇತ್ತು, ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾ ಇತ್ತು. ಸೊ ಯಾರೇ ಆಗ್ಲಿ ನಿಮ್ಮ ಅಕೌಂಟ್ ಒಳಗೆ ಹೋಗೋದಕ್ಕೆ ಈಸಿಯಾಗಿ ನೀವು ಹೇಳಿದಾಗ ಆ ತರ ಸಿಚುವೇಶನ್ ಅಲ್ಲಿ ಆಗ್ತಿತ್ತು. ಆದ್ರೆ ಈಗ ಆ ತರ ಇಲ್ಲ. ಕೆಲವು ಸಮಯದ ಒಂದು ಏನು ಇನ್ಆಕ್ಟಿವಿಟಿ ಇರುತ್ತೋ ಆಟೋಮೆಟಿಕಲಿ ಅದು ನಿಮ್ಮನ್ನ ಹೊರಗಾಗ್ತದೆ. ಆ ರೀತಿಯಾದಂತ ಒಂದು ಸೌಲಭ್ಯ ಬಂದಿದೆ ಈಗ. ಅಂದ್ರೆ ಒಂದು ಭದ್ರತಾ ವ್ಯವಸ್ಥೆ ಅದು. ಅದೆಲ್ಲ ಇರ್ಬೇಕಾದ್ರೆ ಪರವಾಗಿಲ್ಲ, ಬಟ್ ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು ಯಾವತ್ತೂ. ಸೊ ಏನೇ ಆದ್ರೂ ಕೂಡ ಆ ರೀತಿ ಆದಾಗ, ನಿಮ್ಮ ಫೋನು ಕಳೆದೋದಾಗ ಅಥವಾ ಹಾಳಾದಾಗ, ನೀವು ಬೇರೆ ಏನೋ ಸರ್ವಿಸಿಂಗ್ ಮಾಡುವಾಗ, ಅಂದ್ರೆ ನೀವು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಕೊಟ್ಕೊಂಡಿದ್ರೆ ಬೇರೆಯವ್ರು ಲಾಗಿನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವ್ರಿಗೆ ಎರಡನೇ ಒಂದು ಕೀ ನಿಮ್ಮ ಹತ್ರ ಇರೋದ್ರಿಂದ ನೀವು ಅದಕ್ಕೆ ಬೇಕಾದಂತ ಕ್ರಮ ತಗೋಬಹುದು. ಬ್ಯಾಂಕ್ನವ್ರಿಗೂ ನೀವು ಇನ್ಫಾರ್ಮ್ ಮಾಡೋದು ಒಳ್ಳೆ. ಫೋನ್ ಎಲ್ಲ ಕಳೆದೋಗುತ್ತೆ, ಅದಕ್ಕೆ ಅದೇ ಟ್ರೈಡ್ ಪ್ರೊಸೀಜರ್ ಕೂಡ ಇದೆ. ಅದೇ ರೀತಿ ಸೈಬರ್ ಇದ್ರಲ್ಲೂ ಕೂಡ ಅದರ ಪ್ರೊಸೀಜರ್ಸ್ ಇದೆ ನಿಮ್ಮ ಫೋನ್ ಅನ್ನು ರಿಟ್ರೀವ್ ಮಾಡೋದಕ್ಕೆ. ಏನದು ಫೈಂಡ್ ಮೈ ಡಿವೈಸ್ ಅಂತೆಲ್ಲ ಇದೆ, ಇವಾಗ ಬಂದಿದೆ. ಹೌದು, ಅದರಿಂದ ಸ್ವಲ್ಪ ಸೇಫ್ ಆಗಿರ್ಬೋದು, ಸ್ವಲ್ಪ ಸೇಫ್ಟಿ ಇದೆ. ಆದ್ರೂ ಹೋಗ್ತಾ ನಿಮ್ಮ ಮೊಬೈಲೇ ನಿಮ್ ವ್ಯಾಲೆಟ್ ಆಗ್ಬಿಟ್ಟಿದೆ ಇವಾಗ. ಯಾರು ದುಡ್ಡು ತಗೊಂಡು ಈಗ ಎಲ್ಲಾ ಕಂಪನಿಯಲ್ಲೂ. ಹೌದು, ಈಗ ಯಾಕಂದ್ರೆ ನೀವ್ ಹೇಳಿದಾಗ ಬ್ಯಾಂಕಿಗೂ ಹೋಗ್ತಾ ಇಲ್ಲ, ಯಾರು ATM ಇಂದನೂ ದುಡ್ಡು ತೆಗಿತಾ ಇಲ್ಲ. ಹೌದು, ಈಗ ಆಲ್ರೆಡಿ RBI ಇಂದ 2,000 ರೂಪಾಯಿ ಅಂತೂ ಅವೈಲಬಿಲಿಟಿನೇ ಇಲ್ಲ ಸರ್ಕ್ಯುಲೇಷನ್ ಅಲ್ಲಿ, ಆಲ್ಮೋಸ್ಟ್ ನಿಲ್. ಸೊ ನಿಧಾನಕ್ಕೆ 500 ಕಡಿಮೆ ಆಗಬಹುದು. ಹೊರಗಡೆ ಹೋಗಿ ಈಗ ಒಂದು ಎಳ್ನೀರು ಕುಡ್ದು 100 ರೂಪಾಯಿ ಕೊಟ್ರೆ ಅವ್ರ ಚಿಲ್ಲರೆ ಇಲ್ಲ, ನೀವು UPI ಪೇಮೆಂಟ್ ಮಾಡಿ ಅಂತ ಹೇಳೋದ್ರಿಂದ. ಸೊ ಹಾಗ ಅಷ್ಟು ಒಂದು ನಾವು ಏನ್ ಹೇಳ್ತಾರೆ ಡಿಜಿಟಲೈಸ್ ಆಗ್ಬಿಟ್ಟಿರೋದ್ರಿಂದ. ಹೌದು, ಮುಂದೆ ಹೋಗ್ತಾ ಇದೇನಾಗತ್ತೆ ಅಂದ್ರೆ RBI ಇಂದಾನೇ ಬಂದಿರುವಂತ ರೂಪಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅನ್ನೋದಿದೆ, ಅದು ಎಲ್ಲ ಬಂದಾಗ ನಿಮಗೆ ಅದು ಮೊಬೈಲ್ ಅಲ್ಲೇ ವ್ಯಾಲೆಟ್ ಗೆ ಬರ್ತಾ ಇರುತ್ತೆ. ಸೊ ಅವಾಗಿನ್ನೂ ನಾವು ಸೆಕ್ಯೂರ್ ಆಗಿರೋದು, ಅದನ್ನ ಕಾಪಾಡ್ಕೊಳ್ಳೋದು ಇನ್ನೂ ಇಂಪಾರ್ಟೆನ್ಸ್ ಇನ್ನು ಸೇಫ್ಟಿ ಬಗ್ಗೆ ಜಾಸ್ತಿ ಇದ್ ಮಾಡ್ಕೋಬೇಕು. ಜೊತೆಗೆ ಅದೇ NFC ನಿಯರ್ ಫೀಲ್ಡ್ ಕಮ್ಯುನಿಕೇಶನ್, ಆ ಒಂದು ರೇಂಜ್ ಅಲ್ಲಿ ನಿಮ್ಗೆ ನೀವು ಮೊಬೈಲ್ ಟು ಮೊಬೈಲ್ ನೀವು ಹಣನ ವರ್ಗಾವಣೆ ಮಾಡ್ಕೋಬಹುದು, ಬ್ಯಾಂಕ್ ಅಕೌಂಟ್ ಇಲ್ಲದೆ ಇದ್ರು ಕೂಡ. ಹೌದು. ಸೊ ಆ ರೀತಿಯಾದಂತ ಎಲ್ಲ ಒಂದು ಫೀಚರ್ಸ್ ಬರ್ತಾ ಇರುವಾಗ ನಾವು ಜಾಗೃತೆಯನ್ನು ಜಾಸ್ತಿ ನಾವು ಮಾಡ್ಕೋತಾ ಇರ್ಬೇಕು, ಅಪ್ಡೇಟ್ ಆಗಿರ್ಬೇಕು. ಹೌದು, ಹಾಗಂದಾಗ ಒಂದು ಅದು ಟ್ಯಾಪ್ ಅಂಡ್ ಗೋ ಅಂತ ಬಂದಿದೆ ಇವಾಗ. ನಿಮ್ ಕ್ರೆಡಿಟ್ ಕಾರ್ಡ್ ನ ಸುಮ್ಮನೆ ಟ್ಯಾಪ್ ಮಾಡಿದ್ರೆ ಮುಂದೆ ಕೊಡೋದು. ಅವಾಗ ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಲಿಮಿಟ್ಸ್ ಅನ್ನು ಸೆಟ್ ಮಾಡಬೇಕು. ಈಗ ನಾನು ಬರೀ ಟ್ಯಾಪ್ ಮಾಡಿದ್ರೆ 5,000 ಮೇಲೆ ಹೋಗ್ಬಾರ್ದು ಆತರ. ಸೊ ಕೆಲವೆಲ್ಲ ಹೌದು. ಸೊ ಈಗ ನನ್ಗೆ ಒಂದ್ ತಲೆಗೆ ಏನ್ ಬಂತು ಅಂದ್ರೆ, ಇಂಥ ವಿಷಯಗಳನ್ನ ಏನ್ ಮಾಡ್ತೀವಿ ನಾವು ಯೂಶುವಲಿ. ಹೌದು, ನಂಗೆ ಸೆಕ್ಯೂರಿಟಿ ಬಗ್ಗೆ ಗೊತ್ತಬೇಕು. ಈಗ ನೀವು ತಿಳುವಳಿಕೆ ಕೊಡ್ತಾ ಇದ್ದೀರಾ. ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ, ಹೋಗಿ ಗೂಗಲ್ ಮಾಡಕ್ ಶುರು ಮಾಡ್ತೀವಿ. ಏನೇ ವಿಷಯ ಬಂದ್ರು ಗೂಗಲ್ ಮಾಡೋದು, ಅದರಿಂದ ಇನ್ಫಾರ್ಮೇಶನ್ ಬರುತ್ತೆ. ಅದರಲ್ಲಿ ಎಷ್ಟು ಸೇಫ್ ಇದೆ, ಎಷ್ಟು ಅನ್ಸೇಫ್ ಇದೆ, ನಾವು ಗೂಗಲ್ ಮಾಡೋದನ್ನ ಎಷ್ಟು ಏನೋ ಆ ಡೇಟಾನ ಎಷ್ಟು ಅವ್ರು ಇಟ್ಕೋತಾರೆ, ಅದರಿಂದ ಜನಗಳಿಗೆ ಏನ್ ತೊಂದರೆ ಆಗುತ್ತೆ, ಅದ್ರ ಬಗ್ಗೆ ಏನಾದ್ರು ತಾವು, ಯಾಕಂದ್ರೆ ಆ ಟಾಪಿಕ್ ಕಂಟಿನ್ಯೂಟಿ ಸಿಗುತ್ತೆ ಅಂತ ಆ ಕ್ವಶನ್ ಕೇಳಿದೆ ನಾನು. ಹೌದು ಕಂಪನಾಕಿಗಳೇ, ಹೀಗೆ ಗೂಗಲ್ ಮಾಡೋದು ಎಷ್ಟು ಸೇಫ್, ಅದರಿಂದ ಹ್ಯಾಕರ್ಸ್ಗೆ ಎಷ್ಟು ಅನುಕೂಲ, ನಮಗೆಷ್ಟು ಅನಾನುಕೂಲ, ಇದೆಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೆ. ಹಾಗಿದ್ರೆ ಸೈಬರ್ ಸೆಕ್ಯೂರಿಟಿ ಟಿಪ್ಸ್ ಮುಂದಿನ ಕಂತಿನಲ್ಲಿ ಕಂಪನಾಂಕ ಏನೆಲ್ಲ ಹೇಳುತ್ತೆ ಕೇಳಿಸ್ಕೊಳ್ತೀರಲ್ಲ?